ಓಕೆ, ಬೆಂಗಳೂರು ಸೆಂಟ್ರಲ್ 34,729 ಮತಗಳು ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಅಪ್ಡೇಟ್ಸ್. ಅದು ಬೆಂಗಳೂರು ಸೆಂಟ್ರಲ್ಲು. ಇನ್ನು ತುಮಕೂರಿನಲ್ಲಿ 13ನೇ ಸುತ್ತು ಮುಕ್ತಾಯ ಆಗಿದೆ. 13ನೇ ಸುತ್ತಿನ ಮುಕ್ತಾಯದಲ್ಲಿ ಸೋಮಣ್ಣ ಅವರಿಗೆ 84,000 ಮತಗಳ ಮುನ್ನಡೆ ಸಿಗ್ತಾ ಇದೆ. ಇಲ್ಲಿ 13 ಸುತ್ತು ಮುಕ್ತಾಯ ಆಗಿದೆ, 84,000 ಲೀಡು ಸೋಮಣ್ಣ ಅವರಿಗೆ. ಮುದ್ದಹನುಮೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಬಟ್ ಸೋಮಣ್ಣ ಅವ್ರದ್ದು ಕೆಲವರೆಲ್ಲ 50-50 ಅಂದರು, ಕೆಲವರು ಆಗಲ್ಲ ಅಂತಂದರು, ಕ್ಯಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಅಂತಂದರು. ಆದರೂ ಕೂಡ ಅವರು ಸಂಭವ ಮ್ಯಾನೇಜ್ ಮಾಡಿದ್ದಾರೆ. ಅವ್ರು ಮ್ಯಾನೇಜ್ ಮಾಡಿದ್ರು ಇಲ್ವೋ, ಜನ ಮ್ಯಾನೇಜ್ ಮಾಡ್ದಂಗೆ ಅವ್ರೇನು ಮ್ಯಾನೇಜ್ ಮಾಡೋದು ಹಂಗಲ್ಲ. ಬಟ್ ಸ್ಪೆಷಲಿ ದೇವೇಗೌಡರ ಈ ಸಲ ಒಂದು 2-3 ಸಲ ಹೋಗಿ ಒಕ್ಕಲಿಗ ಅಂಡ್ ಲಿಂಗಾಯತ್ ಕಾಂಬಿನೇಷನ್ನು ಹಳೆ ಮೈಸೂರಿನಲ್ಲಿ ಬಿಜೆಪಿ ಜೊತೆ ಕೆಲಸ ಮಾಡ್ದಂಗಿದೆ. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಯು ಟೇಕ್ ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರೂರಲ್, ಮೈಸೂರು, ತುಮಕೂರು, ಯಾವುದನ್ನಾದ್ರೂ ನೋಡ್ಕೊಳ್ಳಿ, ಅದೆರಡು ಕಾಂಬಿನೇಷನ್ ಕಾಂಬಿನೇಷನ್ಗಳು ವರ್ಕ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಎಸ್, ಬಟ್ ಸೆಂಟ್ರಲ್ ಮಾತ್ರ ಸಾಲಿಡ್ ಆಗಿ ಮುಸ್ಲಿಂ ಸೋಟ್ಸ್ಗಳು ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ಕೊಟ್ಟಿದ್ದು. ಕ್ರಿಶ್ಚಿಯನ್ ಎರಡೂ ಇದೆ, ಎರಡು ಕ್ಯಾಂಡಿಡೇಟ್ ಅಲ್ಲಿ ಕೊಟ್ಟಿದ್ದು ಕ್ಯಾಂಡಿಡೇಟ್ ಅದಕ್ಕೋಸ್ಕರ ಎರಡೂ ಇದೆ ಅಲ್ಲಿ. ಮುಂದಕ್ಕೆ ಅದು ಹೇಗೆ ಓಪನ್ ಅಪ್ ಆಗಿ ಬಿಜೆಪಿ ಸೆಂಟ್ರಲ್ನಲ್ಲಿ, ಬೆಂಗಳೂರು ಸೆಂಟ್ರಲ್ನಲ್ಲಿ ಕೇಂದ್ರ ಕ್ಷೇತ್ರದಲ್ಲಿ ಗೆಲ್ಲೋದು ಸಾಮಾನ್ಯವಾಗಿ ಒಂದು 3 ಕ್ಷೇತ್ರ. ಆ ಕಡೆ ಸಿ ವಿ ರಾಮನ್ ನಗರದ್ದು KR ಪುರ, ಇದು ಏನು ಅರವಿಂದ ಲಿಂಬಾವಳಿ, ಮಹದೇವಪುರ, ಆ ಕ್ಷೇತ್ರ, ಇದೆಲ್ಲ ಅವ್ರನ್ನ ಎಳ್ಕೊಂಬಂದು ನಿಲ್ಸೋದು. ಲೈಕ್ ಕನಕಪುರದಲ್ಲಿ ಇವ್ರಿಗೆ ಲೀಡ್ ಕೊಡ್ತಾ ಇದ್ದಂಗೆ ಅದೆಲ್ಲ ಲೀಡ್ ಕೊಡೋ ಕ್ಷೇತ್ರ. ಬಟ್ ಶಿವಾಜಿನಗರ, ಸರ್ವಜ್ಞ ನಗರ ಇವೆಲ್ಲವೂ ಕೂಡ ಒನ್ ಸೈಡೆಡ್ ಆಗ್ಬಿಡುತ್ತೆ ಸರ್. ಯಾಕೆಂತಂದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ ಶಿವಾಜಿನಗರ ಮತ್ತೆ ಸರ್ವಜ್ಞ ನಗರದಲ್ಲಿ. ಇರ್ಬೋದು, ಇದ್ರೆ ಅದರ್ ಸೈಡು ಇರುತ್ತೆ. ಮಹದೇವಪುರನೇ ಹೆಚ್ಚಿನ ವೋಟರ್ಸ್ಗಳಿರುವಂತ ವೋಟರ್ಸು ಅಲ್ಲೇ ಜಾಸ್ತಿ ಇದ್ದಾರೆ, ಹಾಗಾಗಿ ಅದರ್ ಸೈಡು ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ವೆಯ್ಟ್ ಅಂಡ್ ಸಿ. ಅಲ್ಲಿ ಓಪನ್ ಅಪ್ ಆದಾಗ ಏನು, ಕೋಲಾರದಲ್ಲಿ 12ನೇ ಸುತ್ತು ಮುಕ್ತಾಯ ಆಯ್ತಂತೆ, ಅಲ್ಲಿ ಒಂದು 6,000 ಲೀಡಲ್ಲಿ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಈಗ 2,000ಕ್ಕೆ ಬಂದಿತ್ತು, 2,000 ಬಂದಿತ್ತು ಸರ್, 6,000ಕ್ಕೆ ಬಂದಿದೆ ಸರ್. ಹ್ಯಾಪಿ ಆಗ್ಬೇಕಲ್ವಾ, ಇಂಪ್ರೂವ್ ಆಯ್ತು ಅಂತ ಅವರು ಹ್ಯಾಪಿ ಆಗ್ಬೇಕು ಸರ್. ಟಫ್ ಫೈಟ್ ಅದು, ವೆರಿ ಟಫ್ ಫೈಟ್, ನಾಟ್ ಎ ಸ್ಮಾಲ್ ಫೈಟ್, ಅದು ಇಟ್ಸ್ ಎ ಟಫ್ ಫೈಟ್. ಆಲ್ ರೈಟ್, ಯಾವುದು ಟಫೋ ಯಾವುದಲ್ವೋ ಈಗಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ಟಫ್ ಆಗ್ತಾ ಇದೆ ಅಷ್ಟೇ. ಇದೆ ಈಗ ಲೆಟ್ ಅಸ್ ಸಿ. ಬಿಜೆಪಿ ಅಮಿತ್ ಶಾ ಯಾವ ಮುಲಾಜು ಇಲ್ಲದೆ ಮುನ್ನಡೆಯನ್ನು ಕಾಪಾಡ್ಕೊತಾ ಇದ್ದಾರೆ. 2 ಲಕ್ಷ 1.5 ಲಕ್ಷ ಲೆಕ್ಕಾಚಾರದಲ್ಲಿ. ಪಂಜಾಬ್ನಲ್ಲಿ ಆಪ್ ಆ್ಯಂಡ್ ಕಾಂಗ್ರೆಸ್ ಸ್ವೀಪ್ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿನಲ್ಲಿ ನೋಡ್ರಿ, ದೆಹಲಿ 7 ತೋರಿಸ್ತಾ ಇದ್ದಾರೆ, ನಮ್ಮಲ್ಲಿ ವಾಪಸ್ ಬಂದು ತೋರಿಸ್ತಾ ಇದ್ದಾರೆ ಅಲ್ವಾ. BJD 49, ಕಾಂಗ್ರೆಸ್ 13. ಒಡಿಶಾ ಅಸೆಂಬ್ಲಿನಲ್ಲಿ ಎಲೆಕ್ಷನ್ ರಿಸಲ್ಟನ್ನು, ಅಸೆಂಬ್ಲಿ ಚುನಾವಣೆ ತಂದು ಇಡ್ತಾ ಇದ್ದಾರೆ. ಬಿಜೆಪಿ 72ರಲ್ಲಿ ಮುನ್ನಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಬಿಜೆಪಿ 49, ಕಾಂಗ್ರೆಸ್ 13ರಲ್ಲಿ ಕೂತಿದ್ದಾರೆ. ದಟ್ಸ್ ಓಕೆ. ಅಲ್ಲಿ ಮೋಸ್ಟ್ಲಿ ಅಸೆಂಬ್ಲಿನ ಅವರೇ ಮಾಡಬಹುದೇನೋ, ಯಾರು ಬಿಜೆಪಿ ಅಸೆಂಬ್ಲಿನವ್ರು ಮಾಡ್ತಾ ಇದ್ದಾರೆ ಅಂದರೆ ಪಾರ್ಲಿಮೆಂಟಲ್ಲೂ ಅವ್ರಿಗೆ ಅಷ್ಟೇ ಸೀಟ್ ಬಂದಿರುತ್ತೆ, ಹೆಚ್ಚು ಕಡಿಮೆ 1-2 ಈಚೆ ಆಚೆ ಆಗ್ಬೋದು ಅಷ್ಟೇ. ಯಾಕಂದರೆ ಎರಡು ಒಟ್ಟೊಟ್ಟಿಗೆ ನಡೆದಾಗ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಹೆವಿ ಇರುತ್ತೆ, ಹಾಗಾಗಿ ಅದು ಆಗಬಹುದು ಅಂತ ಕಾಣುತ್ತೆ. ಈಗ ಜನ ಎಲ್ಲ ಗಮನಿಸ್ತಾ ಇರಬೇಕಾಗಿದ್ದು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಬಟ್ ಒಡಿಶಾದಲ್ಲಿ ಬಿಜೆಪಿ ಒಂದು ಧೈರ್ಯ ಮಾಡಿದ್ರಲ್ವಾ ಸರ್ ಈ ಸರ್ತಿ? ಧೈರ್ಯ ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ಸಿಕ್ಕಿದೆ. ಕೆಲವು ಸರಿ ಧೈರ್ಯ ಮಾಡಿದಾಗ ಕ್ಲಿಕ್ ಆಗುತ್ತೆ, ಕೆಲವು ಸರಿ ಫ್ಲಾಪ್ ಆಗುತ್ತೆ ಅಷ್ಟೇ. ಆಲ್ ರೈಟ್.